ಡೆವಿಲ್ ಕ್ರೇಜ್ ನೋಡಿ ನಟ ದರ್ಶನ್ ಏನಂದ್ರು? ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಫುಲ್ ಖುಷ್. ಡೆವಿಲ್ ಸಿನಿಮಾ ಗೆಲ್ಲಿಸ್ತಾರ ದರ್ಶನ್ ಫ್ಯಾನ್ಸ್? ಡೆವಿಲ್ ಜೊತೆ ಕಿಚ್ಚನ ಮಾರ್ಕ್ ಹವಾ ಹೇಗಿದೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ಡೆವಿಲ್ ಸಿನಿಮಾ ಕ್ರೇಜ್ ಬಗ್ಗೆ ಏನಂದ್ರು ಗೊತ್ತಾ? ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೇಶ್ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಡಿ ಬಾಸ್ ಎನ್ನುವ ದರ್ಶನ್ ಅಭಿಮಾನಿಗಳು ಈಗ ಸಿನಿಮಾವನ್ನ ಗೆಲ್ಲಿಸ್ತಾರಾ? ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಜೊತೆಗೆ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಅಬ್ಬರ ಹೇಗಿದೆ? ಎಸ್, ನಟ ದರ್ಶನ್ ಜೈಲಿನಲ್ಲಿರುವಾಗ ಸಾರಥಿ ಸಿನಿಮಾ ತೆರೆಗೆ ಬಂದಿತ್ತು. ಸೂಪರ್ ಹಿಟ್ ಆಗಿತ್ತು, ಒಳ್ಳೆ ಕಲೆಕ್ಷನ್ ಮಾಡಿತ್ತು, ಒಳ್ಳೆ ಹೆಸರು ತಂದು ಕೊಟ್ಟಿತ್ತು. ಇದೀಗ ಡೆವಿಲ್ ಸಿನಿಮಾ ಸಹ ದಾಸ ಕಂಬಿ ಹಿಂದೆ ಇರುವಾಗಲೇ ಬಂದಿದೆ. ಬೆಳ್ಳಿ ತೆರೆಯ ಮೇಲೆ ಅಪ್ಪಳಿಸಿ ಮಿಂಚುತ್ತಾ ಇದೆ. ಅಭಿಮಾನಿಗಳು ಸಖತ್ತು ಖುಷಿಯಾಗಿದ್ದಾರೆ. ಇದನ್ನು ದರ್ಶನ್ ಜೈಲಿನಿಂದಲೇ ನೋಡ್ತಾ ಇದ್ದಾರೆ. ಹೌದು, ನಟ ದರ್ಶನ್ ಜೈಲಿನಲ್ಲಿ ಹೇಗೆ ಇದ್ದಾರೆ, ಹೇಗೆ ನೋಡ್ತಾರೆ ಅಂತ ನಿಮ್ಮ ಪ್ರಶ್ನೆ ಬರಬಹುದು ಸಹಜ. ಎಸ್, ಕಾರ್ಯಾಗೃಹದಲ್ಲೂ ಕೈದಿಗಳಿಗೆ ಹಾಗೂ ವಿಚಾರಣಾಧೀನ ಕೈದಿಗಳಿಗೆ ಟಿವಿ ನೋಡಲು ಅವಕಾಶ ಇರುತ್ತದೆ. ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಇರುತ್ತದೆ. ಆದರೆ ದರ್ಶನ್ ಸೆಲೆಬ್ರಿಟಿ ಎಂಬ ಕಾರಣಕ್ಕೆ ಅವರಿಗೆ ಪ್ರತ್ಯೇಕ ಬಾರಕ್ನಲ್ಲಿ ಇರಿಸಲಾಗಿದೆ. ಬೇರೆ ಕೈದಿಗಳಿಂದ ಯಾವುದೇ ತೊಂದರೆ ಆಗದೆ ಕಿರಿಕಿರಿ ಆಗಬಾರ್ದು ಎಂಬ ಕಾರಣಕ್ಕೆ ಬೇರೆ ಸೆಲ್ಲಿನಲ್ಲಿ ಇರಿಸಿದ್ದಾರೆ. ಆದರೆ ಅಲ್ಲಿ ಟಿವಿ ಮಾತ್ರ ಇರಲ್ಲ. ಆದರೂ ಹೇಗೆ ನೋಡಿದ್ರು ಅಂದರೆ, ಮೊನ್ನೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಆರೋಪಿಗಳು ಕಣ್ಣೀರು ಹಾಕಿದ್ರು. ನಮಗೆ ಕಿರಿಕಿರಿ ಆಗ್ತಾ ಇದೆ, ಮಾನಸಿಕ ಖಿನ್ನತೆ ಆಗ್ತಿದೆ, ಏನೇನೋ ಯೋಚನೆಗಳು ಬರ್ತಾ ಇದೆ, ಹಾಗಾಗಿ ಟಿವಿ ಬೇಕು ಅಂತ ಕೇಳಿಕೊಂಡಿದ್ರು. ದರ್ಶನ್ ಕೂಡ ಇದನ್ನೇ ಮನವಿಯನ್ನ ಮಾಡಿದ್ರು. ಅದರಂತೆ ಈಗ ಟಿವಿ ಭಾಗ್ಯ ಸಿಕ್ಕಿದೆ. ನಿನ್ನೆ ದರ್ಶನ್ ಇದ್ದ ಬ್ಯಾರಕ್ಗೆ ಟಿವಿ ಅಳವಡಿಸಿದ್ದಾರೆ. ಜೊತೆಗೆ CCTV ಕೂಡ ಅಳವಡಿಸಲಾಗಿದೆ. ಹೀಗಾಗಿ ದರ್ಶನ್ ತಮ್ಮ ಡೆವಿಲ್ ಸಿನಿಮಾದ ರಿವ್ಯೂ ಅನ್ನ ಜೈಲಿನಲ್ಲಿ ಕುಳಿತು ನೋಡಿದ್ದಾರೆ. ಅಭಿಮಾನಿಗಳ ಕ್ರೇಜ್ ಹೇಗಿದೆ ಅಂತ ನೋಡ್ತಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ವೇಳೆ ಅಭಿಮಾನಿಗಳ ಹಬ್ಬ ನೋಡಿ ಜೈಲಿನಲ್ಲಿರುವ ದರ್ಶನ್ ಫುಲ್ ಖುಷ್ ಆಗಿದ್ದಾರೆ. ಜೀವನ ಸಾರ್ಥಕ ಆಯಿತು ಅಂದುಕೊಳ್ತಾ ಇದ್ದಾರೆ. ಇನ್ನು ಬೆಳಿಗ್ಗೆಯೇ ಥಿಯೇಟರ್ಗೆ ಆಗಮಿಸಿದ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೇಶ್ ಅಭಿಮಾನಿಗಳ ಜೊತೆ ಕುಳಿತು ಸಿನಿಮಾವನ್ನ ನೋಡಿದ್ದಾರೆ. ಅಭಿಮಾನಿಗಳ ಪ್ರೀತಿ ಕಂಡು ವಿಜಯಲಕ್ಷ್ಮಿ ಫುಲ್ ಖುಷಿಯಾಗಿದ್ದಾರೆ. ಅವರೇ ಫೋಟೋ ವಿಡಿಯೋ ಮಾಡಿಕೊಂಡು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಮೇಲೆ ಇಟ್ಟಿರುವ ಪ್ರೀತಿ ಕಂಡು ಭಾವುಕರಾಗಿದ್ದಾರೆ. ಮಗ ಕೂಡ ತಂದೆಯ ಸಿನಿಮಾ ನೋಡಿ ಫುಲ್ ಖುಷ್ ಆಗಿದ್ದಾನೆ. ಅಭಿಮಾನಿಗಳ ಕ್ರೇಜ್ ನೋಡಿ ಅಚ್ಚರಿ ವ್ಯಕ್ತಪಡಿಸಿದ್ದಾನೆ. ಥಿಯೇಟರ್ ಹೊರಭಾಗದಲ್ಲಂತೂ ಅಭಿಮಾನಿಗಳು ಹಬ್ಬವನ್ನ ಮಾಡ್ತಾ ಇದ್ದಾರೆ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಶಿಲ್ಲೆ ಕೇಕೆ ಹಾಕಿ ಸಂಭ್ರಮಿಸ್ತಾ ಇದ್ದಾರೆ. ಜೈ ಡಿ ಬಾಸ್ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ದರ್ಶನ್ ಫೋಟೋ ಪ್ರದರ್ಶನ ಮಾಡ್ತಾ ಇದ್ದಾರೆ. ಥಿಯೇಟರ್ ಮುಂದೆ ದರ್ಶನ್ ಫೋಟೋವನ್ನ ತಲೆ ಮೇಲೆ ಹೊತ್ತು ಕುಣಿಯುತ್ತಿದ್ದಾರೆ. ಈ ಮೂಲಕ ತಮ್ಮ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ. ಇತ್ತ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಟ್ರೇಲ್ ಕೂಡ ಅಬ್ಬರಿಸ್ತಾ ಇದೆ. ಯೂಟ್ಯೂಬ್ನಲ್ಲಿ ಡೆವಿಲ್ಗಿಂತ ಅತಿ ಹೆಚ್ಚು ವ್ಯೂಸ್ ಪಡೆದುಕೊಂಡಿದೆ. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಫ್ಯಾನ್ಸ್ ವಾರ್ ಶುರುವಾಗಿದೆ. ನಾನೇ ಹೆಚ್ಚು ಎಂದು ವಾಗ್ವಾದ ಶುರು ಮಾಡಿದ್ದಾರೆ. ನಾನಾ ಕಮೆಂಟ್ಗಳನ್ನು ಹಾಕಲು ಶುರು ಮಾಡಿದ್ದಾರೆ. ಇತ್ತ ಉಪೇಂದ್ರ ಹಾಗೂ ನಟ ಶಿವರಾಜ್ ಕುಮಾರ್ ಅಭಿನಯದ 45 ಸಿನಿಮಾ ಕೂಡ ಇದೇ ತಿಂಗಳ ಕೊನೆಯಲ್ಲಿ ತೆರೆ ಕಾಣ್ತಾ ಇದ್ದು ಫುಲ್ ಕ್ರೇಜ್ ಹುಟ್ಟು ಹಾಕಿದೆ. ದಿಗ್ಗಜರ ಸಿನಿಮಾ ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಇವೆರಡು ಸಿನಿಮಾಗಳಲ್ಲಿ ಯಾವ ಸಿನಿಮಾವನ್ನ ಅಭಿಮಾನಿಗಳು ಮೆಚ್ಚಿಕೊಳ್ತಾರೆ ಅಂತ ಗೊತ್ತಿಲ್ಲ. ಆದರೆ ಕಷ್ಟ ಕಾಲದಲ್ಲಿರುವಂತಹ ನಟ ದರ್ಶನ್ ಸಿನಿಮಾವನ್ನ ಅಭಿಮಾನಿಗಳು ಹೇಗೆ ಗೆಲ್ಲಿಸ್ತಾರೆ ಎಂಬುದನ್ನು ನೋಡಬೇಕು. ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿ ಕಲೆಕ್ಷನ್ ಮಾಡುತ್ತಾ ಸಿನಿಮಾ ಎಷ್ಟು ದಿನ ಓಡುತ್ತೆ ಗೊತ್ತಿಲ್ಲ. ದರ್ಶನ್ ಫ್ಯಾನ್ಸ್ಗಳು ಎಷ್ಟು ದಿನ ಓಡಿಸ್ತಾರೆ, ಹೇಗೆ ಗೆಲ್ಲಿಸ್ತಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ.